ಅಮ್ಮ ಅಯ್ಯಯ್ಯೋ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಬನ್ನಿ ಬನ್ನಿ ಬನ್ನಿ. ಬನ್ನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಬನ್ನಿ 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 ಬನ್ನಿ. ಇಡೀ ಊರಿಗೆ ನ್ಯಾಯ ಹೇಳೋರು ನಮ್ಮನೆ ಊಟಕ್ಕೆ ಬರ್ತೀರಾ ಅಂದ್ರೆ ಈ ಮನೆ ಗೌರವ ಎಲ್ಗೋ ಹೊರಟೋಯ್ತು. ಪಂಚಾಯತಿ ಕಟ್ಟೆಯಲ್ಲಿ ಕೂರ್ಬೇಕಾದ ನೀವು ನಮ್ಮನೆ ಊಟಕ್ಕೆ ಬರ್ತೀರಾ ಅಂದ್ರೆ ಕುಚೇಲೆ ನನ್ ಮನೆಗೆ ಕೃಷ್ಣ ಬಂದಾಗೆ. ಬನ್ನಿ ಬನ್ನಿ ಬನ್ನಿ. ನಾಚ್ಕೋಬೇಡಿ, ಇಡೀ 10 ಊರ್ಗೆ ಮುಖ್ಯಸ್ಥರು ನೀವು. ನಿಮ್ಮಂತವ್ರು ನಮ್ಮ ಮನೆಗ್ ಬರೋದು 7 ಜನ್ಮದ ಪುಣ್ಯ ಮಾಡ್ದಾಗೆ. ಅಮ್ಮಮ್ಮ ಏನಿದು ಭಿಕ್ಷದವನ್ನ ಒಳಗೆ ಬಂದಿದ್ಯಲ್ಲ? ಯಾರನ್ನು ಭಿಕ್ಷುಕ ಅಂತ ಇರೋದು? ಅವರು ಸ್ವಾಮೀಜಿ, ಬಾಬನ 3ನೇ ಅವತಾರ. ಅಂತವ್ರ ಸೇವೆ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ನೋಡೋ, ನಿನ್ಗಿಷ್ಟ ಇಲ್ದರೆ ಹೇಳ್ಬಿಡು, ಅವ್ನ ಈಗ್ಲೇ ಕಳಿಸ್ಬಿಡ್ತೀನಿ. ಹಾಗೆ ಹೀಗೆ ಅಂತ ಅವಮಾನ ಮಾಡೋದು ಚೆನ್ನಾಗಿರೋದಿಲ್ಲ. ಸ್ವಾಮೀಜಿ ಬನ್ನಿ ಹೋಗೋಣ.